ಮತ್ತೊಂದು ಕಡೆ ಬೆಂಗಳೂರಿನ ಯಲಹಂಕ ವಾಯುನೆಲೆ ಬಳಿ ನಿನ್ನೆ ಸಂಭವಿಸಿದಂತ ಬೆಂಕಿ ಅನಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಸ್ಪರವಾಗಿ ತಮ್ಮ ರಾಜಕೀಯ ಮುಖಂಡರು ಒಬ್ಬರ ಮೇಲೆ ಮತ್ತೊಬ್ಬರು ಕೆಸರೆರೆಚಾಟವನ್ನು ನಡೆಸ್ತಾ ಇರುವಂತ ಸಂಗತಿ ಮುಂದುವರೆದಿದೆ. ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಅನ್ನ ಗುತ್ತಿಗೆ ಪಡೆದಿದ್ದು ಆರ್ಎಂಬಿ ಕಂಪನಿ. ಏಷ್ಯೋ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಗುತ್ತಿಗೆ ಪಡೆದಂತ ಕಂಪನಿ ಇದು. ಮುಂಬೈ ಮೂಲದ ಆರ್ಎಂಬಿ ಕಂಪನಿ ವಿರುದ್ಧ ಕೇಸ್ ದಾಖಲಿಸುವಂತ ಸಾಧ್ಯತೆ ಇದೆ. ಓಕೆ, ಇದು ಮೊದಲ ಹಂತ. ನೆಕ್ಸ್ಟ್ ಏನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರದ ಮೇಲೆ ಈ ತರ ಕೆಸರೆರಚಾಟ ನಡೆಸ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಗುತ್ತಿಗೆ ಪಡೆದಂತ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತ ಅವಶ್ಯಕತೆ ಇದೆ. ಸೊ ಇದು ಈಗ ನಡಿಬಹುದಂತ ಸಾಧ್ಯತೆ ಇದೆ. ಆರ್ಎಂಬಿ ಕಂಪನಿ ವಿರುದ್ಧ ಕೇಸ್ ದಾಖಲಿಸಬಹುದಂತ ಸಾಧ್ಯತೆ ಇದೆ. ಎಚ್ಎಎಲ್ ನಿಂದ ಖಾಸಗಿ ಕಂಪನಿಯೊಂದಕ್ಕೆ ಗುತ್ತಿಗೆಯನ್ನ ನೀಡಲಾಗಿತ್ತು. ಆರ್ಎಂಬಿ ಕಂಪನಿ ವಿರುದ್ಧ ಎಚ್ಎಎಲ್ ಸದ್ಯ ಈಗ ದೂರು ನೀಡಬೇಕಾಗಿದೆ. ದೂರಿನ ಬಳಿಕ ಆರ್ಎಂಬಿ ಕಂಪನಿ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ಆದರೆ ಇದುವರೆಗೂ ಕೂಡ ಆರ್ಎಂಬಿ ವಿರುದ್ಧ ದೂರು ದಾಖಲು ಮಾಡಿಲ್ಲ ಎಚ್ಎಎಲ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ದೂರು ದಾಖಲು ಮಾಡಲಿಲ್ಲ ಹಾಗಾದ್ರೆ? ಇದೀಗ ಅನುಮಾನ ಹುಟ್ಟಿಸುವಂತ ವಿಚಾರಗಳು. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ, ಒಂದೊಂದು ಕೂಡ ಗುತ್ತಿಗೆ ಪಡೆಯುವಂತ ಸಂದರ್ಭದಲ್ಲಿ ಅದು ಕಮಿಷನ್ನೋ ಅಥವಾ ಮಧ್ಯವರ್ತಿ ಇನ್ಯಾವ ರೀತಿಯ ಅಂತ ಗಿಮಿಕ್ಕೋ ಕಿಕ್ ಬ್ಯಾಕೋ ಈ ಥರದ್ದೆಲ್ಲ ಬಹಳಷ್ಟು ಸಂದರ್ಭದಲ್ಲಿ ಪಡೆದುಕೊಂಡಿರ್ತಾರೆ. ಬಹಳಷ್ಟು ಕೇಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಎಚ್ಎಎಲ್ ಕಂಪನಿ ಅಷ್ಟು ಎಲ್ಲ ನಿಯಮಾನುಸಾರವಾಗಿ ನಡೆಸಿದ್ರೆ ಥಟ್ ಅಂತ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇತ್ತು. ಯಾಕೆ ಹಾಗಾದ್ರೆ ಇನ್ನೂ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಆರ್ಎಂಬಿ ಕಂಪನಿಯ ವಿರುದ್ಧವಾಗಿ? ಆರ್ಎಂಬಿ ಕಂಪನಿ ಇಲ್ಲಿ ಗುತ್ತಿಗೆಯನ್ನು ಪಡೆದು ಆ ನಂತರ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಡವಿದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಯಾಕೆ ಹಾಗಾದ್ರೆ ದೂರು ದಾಖಲಾಗ್ತಾ ಇಲ್ಲ? ಇದೇ ಇಲ್ಲಿರುವಂಥ ಪ್ರಶ್ನೆ. ಪ್ರಜ್ವಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಜ್ವಲ್, ಎಲ್ಲ ಅಂದ್ಕೊಂಡಂತಾಗಿದ್ರೆ ಆರ್ಎಂಬಿ ಕಂಪನಿ ವಿರುದ್ಧ ಥಟ್ಟದ ಕಂಪ್ಲೇಂಟ್ ಕೊಡಬೇಕಿತ್ತು. ಯಾಕಂದ್ರೆ ಮೇಲ್ನೋಟಕ್ಕೆ ಅವ್ರ ನಿರ್ಲಕ್ಷ್ಯತೆ ಬಹಳ ಸ್ಪಷ್ಟವಾಗಿದೆ. ಅಂದ್ರೆ ಯಾಕೆ ಎಚ್ಎಎಲ್ ಅವ್ರ ಬೆನ್ನಿಗೆ ನಿಲ್ತಾ ಇದೆ ಅಂತ ಏನು ಡೀಟೇಲ್ಸ್ ಇದ್ರ ಬಗ್ಗೆ ಲಭ್ಯ ಆಗ್ತಾ ಇದೆ? ಮಲ್ತೇಶ್, ಸದ್ಯಕ್ಕೆ ಈಗಿರೋ ಮಾಹಿತಿ ಪ್ರಕಾರ ಏನಂದ್ರೆ ಆರ್ಎಂಬಿ ಅನ್ನೋ ಒಂದು ಮುಂಬೈ ಮೂಲದ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ, ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ನಮ್ಮ ರಾಜ್ಯದ ವತಿಯಿಂದ ಅಲ್ಲ, ಕೇಂದ್ರದ ಅಂದ್ರೆ ಏರ್ಫೋರ್ಸ್ ಏನಿದೆ ಆ ಏರ್ ಶೋನ ಆರ್ಗನೈಸ್ ಮಾಡಿದ್ರು. ಅವರು ಅಲ್ಲಿ ಪಾರ್ಕಿಂಗ್ ಲಾಟ್ ಮತ್ತೊಂದಷ್ಟು ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೋಸ್ಕರ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರೋದು. ಆದ್ರೆ ಇಲ್ಲಿ ನಮ್ಮ ಸ್ಥಳೀಯ ಪೊಲೀಸರು ಮತ್ತೆ ಹೇಳುವಂತ ಪ್ರಕಾರ ಅಂದ್ರೆ ಟೆಕ್ನಿಕಲ್ ಪಾಯಿಂಟ್ಸ್ ಅವ್ರ ಆಸ್ಪೆಕ್ಟ್ಸ್ ಅನ್ನ ಹೇಳ್ತಿರೋದು ಏನಂತ ಅಂದ್ರೆ, ನಾವು ಸುಮೋಟೋ ಆಗಿ ಕೇಸನ್ನ ದಾಖಲು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಅಂದ್ರೆ ಇದು ಏರ್ ಫೋರ್ಸಿನ ಜಾಗ ಆಗಿರೋದ್ರಿಂದ, ಸೆಂಟ್ರಲ್ ಗವರ್ಮೆಂಟ್ ಜಾಗ ಆಗಿರೋದ್ರಿಂದ ಅವರು ಕೂಡ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಎಚ್ಎಎಲ್ ಏನಿದೆ, ಎಚ್ಎಎಲ್ ಅವರು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರೋದ್ರಿಂದ ಎಚ್ಎಎಲ್ ಅವರು ಬಂದು ಖುದ್ದು ಹಾಜರಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಇಂಥ ಕಂಪನಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ, ಪಾರ್ಕಿಂಗ್ ಲಾಟ್ ಅನ್ನು ನೋಡ್ಕೊಳ್ಳಿಕ್ಕೆ ಕೊಟ್ಟಿದ್ವಿ, ಅವ್ರು ಸರಿಯಾದ ಕೆಲಸ ಮಾಡಿಲ್ಲ ಅಂತ ಹೇಳಿ ಲಿಖಿತ ದೂರನ್ನ ಕೊಟ್ಟ ನಂತರವಷ್ಟೇ ಆ ಒಂದು ಕಂಪನಿ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಬಹುದು. ಆದ್ರೆ ಸದ್ಯಕ್ಕೆ ಈಗಿರುವ ಮಾಹಿತಿಯ ಪ್ರಕಾರ ಏನಂತ ಅಂದ್ರೆ ಎಚ್ಎಎಲ್ ಅಂದ್ರೆ ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ ಅದು ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಮಾತನಾಡಿ ಯಾರೋ ವಿರುದ್ಧ ದೂರನ್ನ ದಾಖಲು ಮಾಡಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಒಂದು ಈ ಮಾತುಕತೆ ನಡೆಸಬೇಕಿದೆ ಅನ್ನೋದನ್ನ ಸ್ವತಃ ಗೃಹ ಮಂತ್ರಿಗಳ ಗೃಹ ಮಂತ್ರಿಗಳ ಕಡೆಯಿಂದನೇ ಕೇಳಿ ಬರ್ತೇವಂತ ಅಂತ ಅಂದ್ರೆ, ಈಗ ಸದ್ಯಕ್ಕೆ ಜನಗಳ ಕಾರ್ ಕಳ್ಕೊಂಡವರೆಲ್ಲ ಏನ್ ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ ಇದೆಲ್ಲವೂ ಕೂಡ ಕೇವಲ ತಮ್ಮ ಕಾರುಗಳು ಸುಟ್ಟು ಹೋಗಿವೆ ಅನ್ನೋ ಒಂದು ಮಾಹಿತಿಯನ್ನ ಮಾತ್ರ ಕೊಟ್ಟು, ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟೋಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟು ಅದ್ರ ಮೂಲಕ ಒಂದು ಎಫ್ಐಆರ್ ಕಾಪಿಯನ್ನ ಪಡ್ಕೊಂಡು ಅದ್ರ ಮೂಲಕವಾಗಿ ವಿಮೆಯನ್ನ ಪಡ್ಕೊಳ್ಬಹುದೇ ಹೊರತು ಬೆಂಕಿಯನ್ನ ಹಚ್ಚಿದವ್ರು ಯಾರು, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಥವಾ ಬೆಂಕಿ ಹಚ್ಕೊಂಡು ಈ ಮಟ್ಟಕ್ಕೆ ಉರ್ಲಿಕ್ಕೆ ಕಾರಣಕರ್ತರು ಯಾರು, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು, ಇದೆಲ್ಲವಕ್ಕೂ ಕೂಡ ಇನ್ನು ಅಲ್ಲಿ ತನಕ ತನಿಖೆ ಅಂತ ಇನ್ನು ಬಂದಿಲ್ಲ. ಯಾಕಂದ್ರೆ ಲಿಖಿತ ದೂರುಗಳು ದಾಖಲಾಗ್ಬೇಕು. ಸದ್ಯಕ್ಕೆ ಪೊಲೀಸರಿಗೆ ನಿನ್ನೆ ಇದ್ದಂತ ಕೆಲಸ ಏನಂದ್ರೆ ಅಲ್ಲಿದ್ದಂತ ಕ್ರೌಡ್ ನ ಕಂಟ್ರೋಲ್ ಮಾಡಿ ಅಲ್ಲಿದ್ದಂತ ವಾಹನ ಮಾಲೀಕರು ಅಲ್ಲಿಗೆ ಏನು ಆಗ್ದಂಗೆ ನೋಡ್ಕೊಳ್ಳುವಂಥದ್ದು ಅಂತ ಕೆಲಸವನ್ನ ಮಾಡಿದ್ರು. ಇವತ್ತು RTO ಅಧಿಕಾರಿಗಳು ಮತ್ತೆ ಸಾರಿಗೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಪೊಲೀಸರು ಮತ್ತೆ ಅಲ್ಲಿ ಹೆಲ್ಪ್ ಡೆಸ್ಕ್ ಗಳನ್ನ ತೆಗೆದುಕೊಂಡು ಇನ್ಶೂರೆನ್ಸ್ ಕಂಪನಿಯವರು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಮೂಡಿರುವಂತ ಪ್ರಶ್ನೆ ಏನಂದ್ರೆ ಈ ಬೆಂಕಿ ಹೊತ್ಕೊಂಡದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಜೊತೆಗೆ ಅಲ್ಲಿ ಆ ಒಂದು ಪ್ರದೇಶ ಏರ್ ಫೋರ್ಸ್ ಗೆ ಸೇರಿದ್ದಾಗಿರೋದ್ರಿಂದ ಅವರಲ್ಲೂ ಏರ್ ಫೋರ್ಸ್ ಪೊಲೀಸ್ ಇರೋದ್ರಿಂದ ಅವರೇನಾದ್ರೂ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರ. ಜೊತೆಗೆ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಸಹಿತ ಲೋಕಲ್ ಪೊಲೀಸ್ ಸ್ಟೇಷನ್ ಒಂದು ದೂರನ್ನ ಕೊಡ್ಬೇಕು. ಅದ್ರ ದೂರನ್ನ ಎಚ್ಎಎಲ್ ಅವರೇ ಕೊಡ್ಬೇಕಾಗಿರೋದ್ರಿಂದ ಅವ್ರು ದೂರ ಕೊಡ ತನಕ ಸ್ಥಳೀಯ ಪೊಲೀಸರು ಅಂದ್ರೆ ಬೆಂಗಳೂರಿನ ಪೊಲೀಸರು ಯಾವುದೇ ಕಾರಣಕ್ಕೂ ಯಾರನ್ನೇ ಅರೆಸ್ಟ್ ಮಾಡುವಂತದ್ದಾಗ್ಲಿ ಆ ರೀತಿ ಮಾಡೋಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಸುಮೋಟೋವಾಗಿ ಕೂಡ ಪ್ರಕರಣವನ್ನ ದಾಖಲು ಮಾಡಲು ಸಾಧ್ಯವಾಗಲ್ಲ ಅನ್ನೋದು ಹಿರಿಯ ಅಧಿಕಾರಿಗಳ ಮಾತು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.